ಒಂದು ಹಳ್ಳ ಹರಿವಾಗ ಈ ಪರ್ವತದ ಧುಮುಕಿ ಸಮುದ್ರ ಸೇರುವಾಗ ಅನೇಕ ರೀತಿಯ ಮೀನುಗಳು ಸಂತಾನ ಇರುತ್ತೆ. ಈ ಸಮುದ್ರ ನೀರು ಮತ್ತು ಈ ಸಿಹಿ ನೀರು ಸೇರ್ತಕ್ಕಂಥ ಏನು ಸಂದರ್ಭ ಇದೆಯಲ್ಲ, ಆ ಸಂಗಮ ಇದೆಯಲ್ಲ, ಅಲ್ಲಿ ಅನೇಕ ಮೀನುಗಳು ಆ ನೀರಿನ ತಳಪಾದದಲ್ಲಿ ಸಿಕ್ಕ ಮೀನು ಬೇರೆ ಎಲ್ಲವೂ ಕೂಡ ಬೆಳೆಯುತ್ತೆ. ಆಗ ನಮ್ಮ ಜಿಲ್ಲಾ ಮಂತ್ರಿಗಳಾಗಿರ್ಬೋದು, ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು, ಸಂಸದರು, ಶಾಸಕರು, ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ಸಂಘ ಸಂಸ್ಥೆಗಳು ಕೂಡ ಇದರಲ್ಲಿ ಯಾಕೆ ಹೆಲ್ಪ್ ಮಾಡತಕ್ಕಂಥ ಮನೆ ಹಬ್ಬದಾಯಿತು. ಎಲ್ಲರೂ ಸೋಪೇಟರಾಗಿ ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗುತ್ತೆ. ಮಂತ್ರಿಯಾಗಿ ಭಾಗವಹಿಸ್ಬೇಕಾಗುತ್ತೆ, ಆ ಚಿಂತನೆ ಇರಬೇಕಾಗುತ್ತೆ. ಅದು ಹೊನ್ನಾವರ ಸರಿಯಾದ ಮಾಹಿತಿ ಇಲ್ಲ ಇತ್ತು. ಹೊನ್ನಾವರದಲ್ಲಿ ತಿಳ್ಕೊಂಡು ಆ ಭಾಗದಲ್ಲಿ ತಿಳ್ಕೊಂಡಿದ್ದೀನಿ ನಾನು. ಆಮೇಲೆ ನಿನ್ನೆ ರಾತ್ರಿ ನಾನು ಸಿದ್ದಾಪುರ ಸಿಟಿ ಹತ್ರ ಸರಿಯಾದ ಮಾಹಿತಿಯನ್ನು ತಗೊಂಡು ಇಬ್ಬರು ಎಸ್.ಟಿ ಹಸ್ಲರು ಹುಡುಗರವರಿಬ್ಬರು ಗಾಡಿ ತಗೊಂಡು ಹೋಗುವಾಗ ಏನೋ ಬಿದ್ದು ಅವಘಡ ಆಗಿ ಹೋಗಿದೆ ಅಂತ ಹೇಳಿದ್ರು. ಒಂದು ಕಡೆ ಮಾಹಿತಿ ಏನಂತಂದ್ರು, ಎಲ್ಲ ಗ್ಯಾಸ್ ಬಸ್ಟಾಗಿ ಏನಾಗಿದ್ದು ಏನೋ ಗೊತ್ತಿಲ್ಲ, ಸರಿಯಾದ ತನಿಖೆ ಮಾಡಿ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ವರದಿ ಕೊಡ್ತೀವಿ ಅಂತ ಹೇಳಿದ್ರು. ಆ ರೀತಿ ಬಂದಿಲ್ಲ. ಹಾಗಾಗಿ ಆ ಥರ ಅವಘಡ ಆಗಬಾರ್ದು, ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಕ್ಕೆ ಬಯಸ್ತೀನಿ ನಾನು. ಆದರೂ ನಾನು ಅಲ್ಲಿ ಒಂದು ಭೇಟಿ ಕೊಡುವಂಥದ್ದನ್ನ ಕಳ್ಕೊಂಡಾಗ ಸಹಜವಾಗಿ ಪ್ರತಿಭಟನೆ ಮಾಡುವಂಥದ್ದು ಸಹಜ, ನ್ಯಾಯಕ್ಕಾಗಿ. ಅದರ ಸರಿಯಾದ ರೀತಿಯಲ್ಲಿ ಇಲಾಖೆಗಳು ಪರಿಶೀಲನೆ ಮಾಡುತ್ತೆ, ಅವರಿಗೆ ನ್ಯಾಯ ಸಿಗುವಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತೀವಿ.